ಪ್ರಧಾನಿ ನರೇಂದ್ರ ಮೋದಿ ಅವರು ಮಿತವ್ಯಯದ ಕರೆ ಕೊಟ್ಟಿದ್ದಾರೆ. ಕರೆಕ್ಟಾ ತಪ್ಪ ಚರ್ಚೆ ಮಾಡ್ತಾ ಇದ್ದೀವಿ. ಮೋದಿ ಮನೆಗೆ ಬಹಳ ಮುಖ್ಯವಾದ ಹಂಗಲ್ಲ ಮೋದಿ ಮನೆಗೆ ಹಂಗಲ್ಲ. ಆದರೆ ಇವತ್ತು ನೀವು ಅರ್ಥ ಮಾಡ್ಕೋಬೇಕೇನು ಅಂತಂದ್ರೆ, ಕರ್ನಾಟಕ ರಾಜ್ಯ ಇವತ್ತು ಇಡೀ ಭಾರತ ದೇಶದಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ, ಗ್ಯಾರಂಟಿ ಕೊಟ್ರಿ ಟ್ಯಾಕ್ಸ್ ಹಾಕಿದ್ರಿ, ಗ್ಯಾರಂಟಿ ಕೊಟ್ರಿ ಟ್ಯಾಕ್ಸ್ ಹಾಕಿದ್ರಿ ಮಾತ್ರ ಅಲ್ಲ, ಗ್ಯಾರಂಟಿ ಕೊಟ್ವಿ ಟ್ಯಾಕ್ಸ್ ಹಾಕಿದ್ವಿ. ಆದರೆ ಅನೇಕ ಪ್ಯಾರಾಮೀಟರ್ಸ್ ಅಲ್ಲಿ ಇಡೀ ಭಾರತ ದೇಶದಲ್ಲೇ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನದಲ್ಲಿದೆ. ನಿಮ್ಮ ಉದಾಹರಣೆಗೋಸ್ಕರ ಸಿದ್ದರಾಮಯ್ಯನವರು ಬಂದ ನಂತರ, ಹೌದು ಸಿದ್ದರಾಮಯ್ಯನವರು ಬಂದ ನಂತರ ಹಿಂದಿನ ನಮ್ಮ ಸರ್ಕಾರ ಆ ಕಾಲ ಸರ್, ಇವತ್ತು ಕರ್ನಾಟಕದಲ್ಲಿ ನಿಮ್ಮ ಉದಾಹರಣೆಗೆ ಹೇಳ್ತೀನಿ ಸರ್. ಕರ್ನಾಟಕದಲ್ಲಿ ಇವತ್ತು 22 ಮೆಡಿಕಲ್ ಕಾಲೇಜ್ ಇದೆ, ಗೌರ್ಮೆಂಟ್ ಕಾಲೇಜ್. 22ರಲ್ಲಿ 12 ಸಿದ್ದರಾಮಯ್ಯನವರ ಕಾಲದಲ್ಲಿ ಮಾಡಿರೋದು. ಈಗ ಹೊಸ ಸರ್ಕಾರ ಬಂದ ಮೇಲೆ 6 ಹೊಸ ಮೆಡಿಕಲ್ ಕಾಲೇಜ್ಗಳಿಗೆ ನಾವು ಚಾಲನೆ ಮಾಡೋದಕ್ಕೆ ಬಜೆಟ್ ನಲ್ಲಿ ನಾವು ಪ್ರಸ್ತಾವನೆ ಮಾಡಿ ಅದನ್ನ ಸ್ಯಾಂಕ್ಷನ್ ಮಾಡಿದೀವಿ. ಅಂದ್ರೆ ಈ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ 22 ಮೆಡಿಕಲ್ ಕಾಲೇಜ್ ಇದ್ರೆ 12 ಸಿದ್ದರಾಮಯ್ಯನವರ ಕಾಲದಲ್ಲೇ ಆಗಿರೋದು. ಮತ್ತೆ ಇವಾಗ ಹೊಸದಾಗ 6 ಕಾಲೇಜ್ ಮಾಡೋದಕ್ಕೆ ಹೊರಟಿದೀವಿ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದ್ದ ಕಾಲದಲ್ಲೇನೆ ಮಹಿಳೆಯರಿಗಾಗಿ ಪ್ರತ್ಯೇಕವಾದಂತ SEZ ಅನ್ನು ಸ್ಥಾಪನೆ ಮಾಡಿದ್ದು. ಕರ್ನಾಟಕದಲ್ಲಿ ಕ್ವೀನ್ ಸಿಟಿ ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ 2000 ಎಕರೆ ನಾವು ಕ್ವೀನ್ ಸಿಟಿಯನ್ನ ಮಾಡೋದಕ್ಕೆ ಹೊರಟಿದೀವಿ. ಇದೆಲ್ಲದಕ್ಕೂ ಕೂಡ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದೀವಿ. ಇವತ್ತು ನೀವು ಉತ್ತರ ಕರ್ನಾಟಕದಲ್ಲೂ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಒಂದು ಸಲಹೆ, ಈ ಪಟ್ಟಿ ಚಿಕ್ಕದಾಗಿರ್ಲಿ, ಅವ್ರ ಲಿಸ್ಟ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇಡೀ ನ್ಯೂಸ್ ಅವರು ಅದರಲ್ಲೇ ಮುಗಿದೋಗ್ಬಿಡುತ್ತೆ ಅಂತ. ಇಲ್ಲ ಹಂಗಲ್ಲ ಸರ್, ನಾನು ಲಿಸ್ಟ್ ಹೇಳ್ತಾ ಇಲ್ಲ. ನಾವು ಸರ್ಕಾರದ ಸಾಧನೆ ನಾನು ಹೇಳ್ಬೇಕಲ್ಲ ಸರ್. ಮತ್ತೆ ಸರ್ಕಾರಕ್ಕೆ ನೀವು ಪ್ರಶ್ನೆ ಕೇಳಿದಾಗ ಸರ್ಕಾರದ ಸಾಧನೆ ಈ ಎಲ್ಲ ಕಾರಣಗಳಿಗಾಗಿ ಎಸೆನ್ಷಿಯಲ್ ಸರ್ವಿಸ್ಗಳ ಬೆಲೆ ಜಾಸ್ತಿ ಮಾಡೋದು, ಎಸೆನ್ಷಿಯಲ್ ಬೆಲೆ ಸರ್ವಿಸಸ್ ಬೆಲೆ ಜಾಸ್ತಿ ಆಗಿದೆ. ಆದ್ರೆ ಅದಕ್ಕೆ ತಕ್ಕಂತೆ ಕರ್ನಾಟಕ ರಾಜ್ಯ ಅಭಿವೃದ್ಧಿಯ ಪಥದತ್ತ ನಡೆದಿದೆ. ಇವತ್ತು ನಾನು ಸುಮ್ಮನೆ ನೋಡ್ತಾ ಇದ್ದೆ, ನಿಮ್ಗೆ ಮಾಹಿತಿಗೋಸ್ಕರ ಹೇಳ್ತೀನಿ, ಜನರಿಗೆ ಗೊತ್ತಿರಲಿ ಇದು ಯಾವ್ಯಾವುದರಲ್ಲಿ ಯಾವ ರಾಜ್ಯಗಳು ಪ್ರಥಮ ಸ್ಥಾನದಲ್ಲಿದೆ ಅಂತ ನೋಡ್ತಾ ಇದ್ದೆ. ಹಾಗೆ ನೋಡ್ತಾ ಇದ್ದೆ, ಬೀಫ್ ಎಕ್ಸ್ಪೋರ್ಟ್ ಮೋದಿಜಿ ಇದೇನೋ ಉತ್ತರ ಪ್ರದೇಶ, ಯೋಗಿಜಿ ನಂಬರ್ 1 ಸ್ಥಾನದಲ್ಲಿದೆ ಇಡೀ ಭಾರತ ದೇಶದಲ್ಲಿ. ಹಾರ್ಟಿಕಲ್ಚರ್ ಎಕ್ಸ್ಪೋರ್ಟ್ಸ್ ನಾವು ಅತ್ಯುನ್ನತ ಸ್ಥಾನದಲ್ಲಿದ್ದೀವಿ. ತೆಂಗು ರಾಜ್ಯದಲ್ಲಿ ಅತ್ಯುನ್ನತ ಸ್ಥಿತಿಯಲ್ಲಿದ್ದೀವಿ. ನೀವು ಕೇಳ್ಬೋದು, ತೆಂಗು ಅಡಿಕೆ ಬೆಳೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು ಹೇಳಿ ಸರ್. ತೆಂಗು ಅಡಿಕೆ ಬೆಳೆಯೋದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು ಅಂತ ನೀವು ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ನಾವು ಉಚಿತವಾದಂಥ ವಿದ್ಯುತ್ತನ್ನು ಕೊಟ್ಟಿದ್ದೀವಿ ಪಂಪ್ ಸೆಟ್ಗಳಿಗೆ. ಆ ಕಾರಣಕ್ಕಾಗಿಯೇ ತೆಂಗು ಅಡಿಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಈ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ನಾವು ನಂಬರ್ 1 ಸ್ಥಾನದಲ್ಲಿದ್ದೀವಿ. ಇಡೀ ದೇಶದಲ್ಲಿ ನಾವು SEZ ಮಹಿಳೆಯರಿಗಾಗಿ ಸ್ಥಾಪನೆ ಮಾಡಿದ ಮೊಟ್ಟ ಮೊದಲ ರಾಜ್ಯ. IT ಎಕ್ಸ್ಪೋರ್ಟ್ಸ್ ನಮ್ಮ ಕಾಲದಲ್ಲೇ ಶುರುವಾಗಿದ್ದು. ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದ ಕಾಲದಲ್ಲಿ ನಾವು ನಂಬರ್ 1 ಇದ್ವಿ. ಇವತ್ತು ನಾವು ನಂಬರ್ 1 ಇದ್ದೀವಿ. ಬಯೋಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ ನಾವೇ ನಂಬರ್ 1 ಇದ್ದೀವಿ ಸರ್. ಈ ಥರದ್ದು ನಾನು ನಿಮ್ಗೊಂದು ದೊಡ್ಡ ಪಟ್ಟಿಯನ್ನು ಕೊಡಬಲ್ಲೆ ಸರ್. ನಂಬರ್ 1 ಸರ್ಕಾರವನ್ನು ನಾವು ನಡೆಸಿದ್ದೀವಿ. ಆದರೆ ನೀವು ಇವತ್ತು ಬೇರೆ ರಾಜ್ಯಗಳು ಮಾತಾಡ್ತಿದ್ದಾರಲ್ಲ, ನನಗೆ ಇವ್ರನ್ನ ವಿಕಾಸ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಅವ್ರನ್ನ ಮಾತು ಹೇಳಿದ್ರು, ಹಿಂದೆ 10 ವರ್ಷ UPA ಸರ್ಕಾರ ಇತ್ತು, ಅವರು ಪೆಟ್ರೋಲ್ ರೇಟನ್ನು ಹೆಂಗಂದ್ರೆ ಹಂಗೆ ಇಳಿಸ್ತಾ ಇದ್ರು. ನಾವು ಕಳೆದ 12-13 ವರ್ಷದಿಂದ ನಾವು ಪೆಟ್ರೋಲ್ ರೇಟ್ ಇಳಿಸಲೇ ಇಲ್ಲ, ಒಂದೇ ಸಮ ಇಟ್ಟಿದ್ದೀವಿ ಅಂತ. ಅಂದ್ರೆ 2022 ನಂತರ ಆಯ್ತು. ಅಂದ್ರೆ ಬ್ಯಾರೆಲ್ಲಿನ ಬೆಲೆ ನೀವೇ ಹೇಳದಂತೆ $25 ಆದಾಗಲೂ ಅದೇ ಬೆಲೆ ಇಟ್ಟಿರ್ತೀರಿ, ಮತ್ತೆ ಕುಸಿದಾಗ್ಲೂ ಅದೇ ಬೆಲೆ ಇಟ್ಟಿರ್ತೀವಿ. ಇದನ್ನ ನೀವು ಒಪ್ಕೊಂಡಿದ್ದೀರಿ. ಇನ್ನೊಂದು ಉತ್ತರ ಕೊಡಬೇಕಿತ್ತು ಸರ್. ಅವ್ರಾಗ್ಲೇ ಹೇಳ್ತಾ ಇದ್ರು ಏನೋ ಫ್ಯೂಯಲ್ ಬಾಂಡ್ಸ್ ಅನ್ನ ಜಾರಿ ತಂದವರು ಮನಮೋಹನ್ ಸಿಂಗ್ ಅಲ್ಲ ಸರ್, ಅಟಲ್ ಬಿಹಾರಿ ವಾಜಪೇಯಿ ಅವರು 2002ನೇ ಇಸ್ವಿಯಲ್ಲಿ ರಾಮನಾಥ್ ಅವರು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದಾಗ ವಾಜಪೇಯಿ ಸರ್ಕಾರ ದಯವಿಟ್ಟು ಓವರ್ಲ್ಯಾಪ್ ಆಗೋದು ಸರ್. ಇಲ್ಲ ಸರ್, ಫ್ಯೂಯಲ್ ಬಾಂಡ್ ವಿಷಯ ಬರೋದು, ಆಯಿಲ್ ಬಾಂಡ್ನ ವಿಷಯ ಬರುವಂಥದ್ದು ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದಾಗಲೂ ನಾವು ಬೆಲೆ ಜಾಸ್ತಿ ಮಾಡಿರಲಿಲ್ಲ ಅನ್ನೋ ವಾದ ಇದೆಯಲ್ಲ, ಅದನ್ನು ಇನ್ನೊಂದು ರೂಪದಲ್ಲಿ ತೆಗೆದುಕೊಳ್ಳಲಾಗಿತ್ತು ದುಡ್ಡನ್ನು. ಅದು ಫ್ಯೂಯಲ್ ಬಾಂಡ್ನ ಹೊರೆಯನ್ನು ಮುಂದಿನ ಸರ್ಕಾರ ತೀರಿಸ್ತಪ್ಪ. ಅದೇನು ಉಪಕಾರ ಅಂತ ಹೇಳ್ತಿಲ್ಲ ನಾನು. ಹೌದು, ಒಂದು ಸರ್ಕಾರ ಮಾಡಿದ್ದನ್ನು ಮುಂದಿನ ಸರ್ಕಾರ ತೀರಿಸಬೇಕಾಗತ್ರಿ. ಈಗ ಅಭಿವೃದ್ಧಿ ಕಾರ್ಯಗಳು ಯಾಕಾಗಿಲ್ಲ ಅಂದ್ರೆ ಬೊಮ್ಮಾಯಿ ಗೌರ್ಮೆಂಟ್ ಸಾಲ ಮಾಡಿಟ್ಟು ಹೋಗಿದೆ ಅಂತ ಸಿದ್ದರಾಮಯ್ಯನವರು ಹೇಳೋದಿಲ್ವೇ? ಯಾಕೆ ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ ಅಂದ್ರೆ ಬೊಮ್ಮಾಯಿ ಸರ್ಕಾರದ ಏನು ರಿಲೀಸ್ ಮಾಡ್ತಿದೀವಪ್ಪ ಅಂತ ಸಿದ್ದರಾಮಯ್ಯನವರು ಹೇಳೋದಿಲ್ವೇ? ಹಂಗದು. ಎಸ್, ಹೆಲೋ, ನಮಸ್ತೆ ಸರ್. ನನ್ನ ಹೆಸರು ಮೋಕ್ಷ ಚಿನ್ಮಯ ಅಂತ. ನಂದು ಒಂದು ಕಾಮನ್ ಮ್ಯಾನ್ ಆಗಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವುದೇ ಸಪೋರ್ಟ್ ಅಂತ ಇಲ್ಲ. ಏನಂದರೆ ಮಿತಿಯಾಗಿ ಬಳಸೋದು ಅನ್ನೋದು ಈಗ ಬಂದಿರೋ ಕಾನ್ಸೆಪ್ಟ್ ಅಂತೂ ಅಲ್ಲ. ನಾವು ಚಿಕ್ಕ ವಯಸ್ಸಿಂದನೂ ಒಂದು ಮಗುಗೆ ಹೇಳ್ಕೊಡ್ತೀವಿ ಎಲ್ಲನೂ ಮಿತವಾಗಿ ಬಳಸಬೇಕು ಅಂತ. ಸ್ಕೂಲಲ್ಲೂ ನಮ್ಗೆ ತಿಳಿಸಿ ಹೇಳ್ತಾರೆ ಮಿತವಾಗಿ ಬಳಸಬೇಕು ಅಂತ. ಬಟ್ ಮೋದಿ ಅವರು ಏನೀಗ ಅಪೀಲ್ ಮಾಡಿದಾರೋ ಸೊಸೈಟಿಗೆ, ಅದನ್ನು ನಾವು ಗೌರವಿಸ್ತೀವಿ. ಯಾಕಂದರೆ ಮಿತವಾಗಿ ಬಳಸಬೇಕು ಅನ್ನೋದು ಎಲ್ಲರಿಗೂ ಒಂದು ಸಾಮಾನ್ಯ ಜ್ಞಾನ ಥರ ಇರಬೇಕು ಅಂತ. ಬಟ್ ಈಗ ಅವರು ಅಪೀಲ್ ಮಾಡಿರೋದೇ ಮುಂಬರೋ ದಿನಗಳಲ್ಲಿ ಕ್ರೈಸಿಸ್ ಬರದೇ ಇರಲಿ ಅಥವಾ ಕ್ರೈಸಿಸ್ ದಿನಗಳಿಗೆ ನಮಗೆ ಒಂದು ವಾರ್ನಿಂಗ್ ಸೈನ್ ಥರ ಅಂತ. ಬಟ್ ಅವ್ರು ಏನೀಗ ಮಿತಿಯಾಗಿ ಬಳಸಲಿ ಅಂತ ಇಂಪೋಸ್ ಮಾಡಿದಾರೋ
ಈಗ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗೋಲ್ಡ್ ಮೇಲೆ ಟ್ಯಾಕ್ಸಸ್ ಇನ್ಕ್ರೀಸ್ ಮಾಡಿರೋದಾಗಲಿ, ಪ್ರೈಸಸ್ ಇನ್ಕ್ರೀಸ್ ಮಾಡಿರೋದಾಗಲಿ, ಈ ದುಬಾರಿ ಬೆಲೆಯಲ್ಲೇ ಎಷ್ಟೋ ಜನಕ್ಕೆ ಅದನ್ನ ಕೊಂಡ್ಕೊಳಕ್ಕಾಗಲ್ಲ. ಆ ಬೆಲೆಯಲ್ಲಿ ಕೊಂಡ್ಕೊಳೋರಿಗೆ ಅದು ಪರಿಣಾಮ ಬೀಳಲ್ಲ. ಬಟ್ ನಾವು ಸಮಾಜದಲ್ಲಿ ಅಂಥವರೇ ಇಲ್ಲ, ಎಲ್ಲ ಥರ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಸೊ ಅಂಥ ಬಡವರಿಗೆ ಈ ಥರ ಇಂಪೋಸ್ ಮಾಡಿದ್ಮೇಲೆ ಇವರೇ ಒಂದು ನಾಂದಿ ಮಾಡ್ಕೊಟ್ಟಂಗೆ ಆಗಿಲ್ವಾ, ಕ್ರೈಸಿಸ್ಗೆ ದಾರಿ ಮಾಡ್ಕೊಟ್ಟಂಗೆ ಆಗಿಲ್ವಾ? ಯಾಕಂದರೆ ಅವ್ರು ಕೊಂಡ್ಕೊಳಕ್ಕಾಗಲ್ಲ ಅಂದರೆ ಅವ್ರಿಗೆ ಅದು ಕ್ರೈಸಿಸ್ಸೇ, ಏನು ಅವ್ರಿಗೆ ಸಿಗಲ್ವೋ. ಈಗ ಬೇಸಿಕ್ ಪೆಟ್ರೋಲ್, ಡೀಸೆಲ್, ಗೋಲ್ಡ್ ಬೇಡ ಬಿಡಿ, ಅದು ಇದು ಲಕ್ಸುರಿಯಸ್ ಆಯಿತು. ಡೀಸೆಲ್, ಪೆಟ್ರೋಲ್ ಕೂಡ ಒಂದು ಬೇಸಿಕ್ಕು ವಾಹನ ಚಲಾಯಿಸೋರಿಗೆ ಅಥವಾ ಮಿಡಲ್ ಕ್ಲಾಸ್ ಅವ್ರಿಗೆ. ಅದು ಏನು ದಕ್ಕಿಲ್ವೋ, ಅದು ಕ್ರೈಸಿಸ್ಸೇ. ಅಲ್ಲಿಗೆ ಕ್ರೈಸಿಸ್ ಶುರು ಆಯಿತು, ದಾರಿ ಮಾಡ್ಕೊಟ್ಟಂಗಾಗಿಲ್ವಾ ಅಂತ ಮೋದಿ ಸರ್ಕಾರ. ನೋಡಿ, ನಾನು 2 ವಿಷಯ ಅವರು ವಕೀಲರು ಕೇಳಿದರು. ನೋಡಿ, ಈ ನೀವು ಕೇಳಿದಾಗ ಆ್ಯಂಟಿಸಿಪೇಟ್ ಮಾಡಲಿಲ್ವಾ ವಾರದು ಅಂತ ಅವ್ರು ಕೇಳಿದ್ರು. ಆ್ಯಂಟಿಸಿಪೇಷನ್ ಇದ್ದ ಕಾರಣಕ್ಕೆ, ಗ್ಲೋಬಲಿ ನಮ್ಮ ಸಂಬಂಧಗಳು ಚೆನ್ನಾಗಿರುವ ಕಾರಣಕ್ಕೆ ಇವತ್ತು ಪರಸ್ಪರ 2 ದೇಶಗಳು ಯುದ್ಧ ಮಾಡ್ತಾ ಇರೋದು, ಇರಾನ್ ಮತ್ತು ಅಮೇರಿಕ. ಇವತ್ತು ಅಮೇರಿಕದ ಸಂಬಂಧವೂ ನಮ್ಮೊಟ್ಟಿಗೆ ಒಳ್ಳೆದಿದೆ, ಇರಾನ್ನ ಸಂಬಂಧವೂ ನಮ್ಮೊಟ್ಟಿಗೆ ಒಳ್ಳೆದಿದೆ. ಸರ್, ಅಮೆರಿಕದ ಸಂಬಂಧ ಬಗ್ಗೆ ಮಾತಾಡ್ತಾ ಇರೋದು ಒಳ್ಳೆಯಲ್ಲ. ಮತ್ತೆ ನೋಡಿ, ಚೆನ್ನಾಗಿದೆ ಅನ್ನೋದನ್ನ ನೋಡಿ, ನಾನು ಹೇಳ್ತೇನೆ ನೋಡಿ, I'll tell you, ಮೊನ್ನೆ ಪಶ್ಚಿಮ ಬಂಗಾಳದ ರಿಸಲ್ಟ್ ಬಂದ ಕೂಡಲೇ ಪ್ರಧಾನಮಂತ್ರಿಗಳಿಗೆ ಖುದ್ದವರು ಮಾತಾಡಿದ್ದಾರೆ. ಜಲಸಂಧಿಯಲ್ಲಿ ಯಾವುದೇ ಹಡಗುಗಳಿಗೆ ಅಲ್ಲಿ ಪ್ರವೇಶ. ಎಲೆಕ್ಷನ್ ಗೆದ್ದಿದ್ದಕ್ಕೆ ಕಂಗ್ರಾಚುಲೇಟ್ ಮಾಡಿದ್ದಕ್ಕೆ ದೇಶಗಳ ಸಂಬಂಧ ಚೆನ್ನಾಗಿದೆ ಅನ್ನೋದು ಬೇಡ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇವತ್ತು ನೋಡಿ, ಅಲ್ಲ ನೀವು ಅದನ್ನು ಗ್ಲೋಬಲಿ ತೆಗೆದು ನೋಡಿ. ರಷ್ಯಾ ಇವತ್ತು ಭಾರತದ ಒಟ್ಟಿಗೆ ಇವತ್ತು ರಷ್ಯಾ ಮತ್ತು ಅಮೇರಿಕ ಪರಸ್ಪರ ವೈರುಧ್ಯ ಇದ್ರೂ ಕೂಡ ಭಾರತ ಇವತ್ತು ರಷ್ಯಾದ ಒಟ್ಟಿಗೆ ಒಳ್ಳೆದಿದೆ. ಇವತ್ತು ನಮ್ಮ ಡಿಪ್ಲೊಮೆಸಿ ಈಸ್ ಅ ಮಾಡೆಲ್ ಸ್ಟಡಿ ಫಾರ್ ದಿ ವರ್ಲ್ಡ್. ಯಾರ ಒಟ್ಟಿಗೂ ನಮ್ಮ ಸಂಬಂಧಗಳು ಹಳಸಿಲ್ಲ. ಇದು ಒಂದು ನೀವು ತುಂಬ ಸ್ಪಷ್ಟವಾಗಿ, ನಾನು ಅತ್ಯಂತ ವಿಶ್ವಾಸದಿಂದ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಜಿತ್ ಅವರೇ. ಅದೇ ರೀತಿ ನೋಡಿ, ನಾನು ನಿಮ್ಮ ಒಂದು ಹೇಳ್ತೇನೆ, 40% ಆಫ್ ದಿ ಇಂಡಿಯನ್ ಕ್ರೂಡ್ ಆಯಿಲ್ ನಾವೇನು ಇಂಪೋರ್ಟ್ ಮಾಡಿಕೊಳ್ತೇವೆ, ಈ 40% ನಮಗೆ ಬರ್ತಕ್ಕಂಥದ್ದು ಆ ಜಲಸಂಧಿಯ ಮುಖಾಂತರ. 90% ಆಫ್ ದಿ LPG ಬರ್ತಕ್ಕಂಥದ್ದು ಆ ಜಲಸಂಧಿಯ ಮುಖಾಂತರ. ಇವತ್ತು ಇರಾನ್, ಇಂಡಿಯಾ ಇಸ್ ನಮಗೆ ಫ್ರೆಂಡ್ಲಿ ನೇಷನ್ ಅನ್ನುವಂಥ ವ್ಯವಸ್ಥೆಯ ಅಡಿಯಲ್ಲಿ ನಮ್ಮ ಹಡಗುಗಳು ಅಲ್ಲಿ ಪಾಸ್ ಆಗ್ತಾ ಇದೆ. ಅಮೆರಿಕವೂ ಕೂಡ ತೊಂದರೆ ಕೊಡ್ತಾ ಇಲ್ಲ. ಇತ್ತು ಸರ್, ಒಂದು ನಿಮಿಷ ವಿಕಾಸ್ ಪುತ್ತೂರ್ ಅವರೇ, ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತಾಡ್ತೀರಿ, ಇವ್ರ ಮೂಗಿನ ನೇರಕ್ಕೆ ಇವ್ರು ಮಾತಾಡ್ತಾರೆ. ಒಂದು ನಿಮಿಷ ಐ ಆಮ್ ಅ ಜರ್ನಲಿಸ್ಟ್ ಸರ್. ನಾನು ಸತ್ಯವನ್ನು ಮಾತ್ರ ಮಾತಾಡೋದು. ನಾನು ಹೇಳುವುದೆಲ್ಲವೂ ಸತ್ಯವನ್ನು ಮಾತ್ರ ಹೇಳುತ್ತೇನೆ ಅಂತ ಪ್ರಮಾಣ ಮಾಡ್ಕೊಂಬಂದು ನಿಂತ್ಕೊಂಡಿರ್ತೀವಿ ನಾವು. ಹಡಗುಗಳೆಲ್ಲವೂ ಪಾರಾಗ್ತಿದ್ದಾವೆ ಅನ್ಬೇಡಿ. ಇರಾನ್ ಮೊದಲು 5 ದೇಶಗಳ ಪಟ್ಟಿಯನ್ನು ಕೊಡ್ತು, ಇವು ನಮ್ಮ ಸ್ನೇಹಿತ ರಾಷ್ಟ್ರಗಳು, ಈ ದೇಶಗಳ ಹಡಗುಗಳನ್ನು ಬಿಡ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಭಾರತದ ಹೆಸರು ಕೂಡ ಇತ್ತು. ಆದರೆ 2 ದಿನಗಳ ಹಿಂದೆ ಗುಜರಾತಿನ ಒಂದು ಹಡಗಿನ ಮೇಲೆ ದಾಳಿಯಾಗಿದೆ ಸರ್. 14 ಜನರ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಇನ್ನೊಂದು ಹಡಗು ಬಂದು ರಕ್ಷಣೆ ಮಾಡಿದೆ. ಕಾರಣ ಏನು ಅಂದರೆ, ಇರಾನ್ನ ಮಿಲಿಟ್ರಿ ಈಗ ಒಂದು ಹೆಡ್ ಕೈಯಲ್ಲಿ ಇಲ್ಲ. ಯಾರೋ ಒಬ್ಬರು ಭಾರತ ನಮ್ಮ ಸ್ನೇಹಿತ ರಾಷ್ಟ್ರ ಹಡಗಳನ್ನು ಬಿಡ್ತೀವಿ ಅಂತಾರೆ, ಇನ್ಯಾರೋ ಬಂದು ದಾಳಿ ಮಾಡ್ತಾರೆ. ಅದು ಸಿಚುವೇಶನ್ ಹಂಗಿದೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ನಾನು ಅದಕ್ಕೆ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಅದೇ ಹಂಗಂತ ನಿಮ್ಮ ಬೆನ್ನು ಚಪ್ಪರಿಸ್ಕೋಬೇಡಿ, ನಿಮ್ಮ ಬೆನ್ನು ಚಪ್ಪರಿಸ್ಕೋಬೇಡಿ. ಈ ಹಿಂದೆ ಕೂಡ ಸರ್, ಇದು ನೋಡಿ, ಈ ಉದ್ವಿಗ್ನ ವಾತಾವರಣದಲ್ಲಿ ಈ ಹಿಂದೆ ಕೂಡ ಅದು ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪ್ರಪಂಚದ ಯಾವುದೇ ರಾಷ್ಟ್ರಗಳಿಗೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆಗಳು ಇವತ್ತು ಇರಾನ್ ಕೂಡ ಭಾರತಕ್ಕೆ ಕೊಡ್ತಾ ಇದೆ. ಭಾರತಕ್ಕೆ ಒಂದು ವ್ಯವಸ್ಥೆ ಅಲ್ಲಿ ಮಾಡಿ ಕಲ್ಪಿಸಿದೆ. ಇದನ್ನು ನಾವು ಒಪ್ಕೊಳ್ಬೇಕಲ್ಲ. ಇವತ್ತು 2 ದೇಶಗಳ ಯುದ್ಧ ನಡೀತಾ ಇದ್ರು, 2 ದೇಶಗಳು ನಮ್ಮೊಟ್ಟಿಗೆ ಉತ್ತಮ ಬಾಂಧವ್ಯದಲ್ಲಿ ಇದ್ದಾರೆ ಅಂದರೆ ನಾವು ಅದನ್ನು ಯಾಕೆ ಒಪ್ಕೊಳ್ತಾ ಇಲ್ಲ? ಇದು ಬಿಕಾಸ್ ಆಫ್ ನಮ್ಮ ಡಿಪ್ಲೊಮೆಸಿಯ ಕಾರಣಕ್ಕೆ ನಾವು ಸಕ್ಸೀಡ್ ಆಗಿದ್ದೇವೆ. ಇವತ್ತು ರಷ್ಯಾದಿಂದ ಬರ್ತಾ ಇರ್ತಕ್ಕಂಥ ಆಯಿಲ್ ಇಂಪೋರ್ಟ್ಸ್ನ ಕಾರಣಕ್ಕೆ ನಮ್ಮ ರೇಟ್ಗಳು ಸ್ಟೆಬಿಲೈಸ್ ಆಗಿದೆ. ಈ ಅನೇಕ ಸಂಗತಿಗಳು ಇವತ್ತು ನಮ್ಮ ಗ್ಲೋಬಲ್ ಡಿಪ್ಲೊಮೆಸಿಯ ಯಶಸ್ವಿ ಸೂತ್ರದ ಕಾರಣಕ್ಕೆ ಆಗ್ತಾ ಇರತಕ್ಕಂಥದ್ದು ಅನ್ನುವಂಥದ್ದು ನಾವು ಒಪ್ಪಿಕೊಳ್ಬೇಕು. ಇನ್ನೊಂದು, ಅವರು ಪ್ರಶ್ನೆ ಕೇಳಿದರು. ಅವರ ಪ್ರಶ್ನೆಯಲ್ಲಿ ತುಂಬ ನೋಡಿ, ನಮ್ಮ ಒಟ್ಟು ವ್ಯವಸ್ಥೆ ಹೇಗಿದೆ ಲಾಸ್ಟ್ 70 ಇಯರ್ಸಲ್ಲಿ ನೋಡಿ. ಚೈನಾದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತೆ. 1980 ಸರ್, 1987 ತನಕನೂ ಒಂದೇ ಇತ್ತು. ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಯೋಚನಾ ರಹಿತ ಆಡಳಿತದ ಪರವಾಗಿ ನಾವು ಅವರ ಒಟ್ಟಿಗೆ ವೇಗ ಕಾಯ್ದುಕೊಳ್ಳಿಕ್ಕಾಗಲಿಲ್ಲ. 2004 ನಂತರ ನೀವು ಚೀನಾ ಮತ್ತು 2014 ನಂತರ ಚೀನಾದ ಮುನ್ನಡೆ ನಮ್ಮ ಒಟ್ಟಿಗೆ ನೀವು ಕಂಪೇರ್ ಮಾಡಿ ನೋಡಿ. ಇವತ್ತು ನಾವು ಅವರನ್ನು ಹಿಮ್ಮೆಟ್ಟುವಂಥ ರೀತಿಯಲ್ಲಿ ನಾವು ಮುನ್ನುಗ್ತಾ ಇದ್ದೇವೆ. ಇವತ್ತು ಫ್ರೆಜೈಲ್ 5 ಎಕನಾಮೀಸ್ ಅನ್ನುವಂಥ ವ್ಯವಸ್ಥೆಯಲ್ಲಿತ್ತು. 2014 ಭಾರತದ ಎಕನಾಮಿ ಇಸ್ ದಿ ಒನ್ ಆಫ್ ದಿ ಫ್ರೆಜೈಲ್ ಎಕನಾಮಿ ಅನ್ನುವಂಥದ್ದಿತ್ತು. ಇವತ್ತು ನೀವು ಹೇಳೋದೆಲ್ಲ
ಅಡ್ವಾನ್ಸಿಂಗ್ ಎಕನಾಮಿ ಅನ್ನುವಂತಹ ಇದನ್ನು ವಿಶ್ವಸಂಸ್ಥೆ ಆದಿಯಾಗಿ ವರ್ಲ್ಡ್ ಬ್ಯಾಂಕಿನ ಆದಿಯಾಗಿ ಎಲ್ಲರೂ ಕೊಡ್ತಾ ಇದ್ದಾರೆ. ನಿಮ್ಮ ನಾವು ಕೂಡ ವಿಕಾಸ್ ಪುತ್ತೂರ್ ಅವರ ಮಾತುಗಳಲ್ಲಿನ ಫ್ಯಾಕ್ಟ್ಗಳು ಮತ್ತು ಫಿಕ್ಷನ್ಗಳನ್ನು ಪ್ರತ್ಯೇಕಿಸಿ ಹೇಳಬೇಕಾದ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.